ವೀಕ್ಷಕರೇ, ಈ ಭೂಮಿಯಲ್ಲಿ ಮನುಷ್ಯನಿಗಿಂತ ಮೊದಲು ಒಂದು ಬುದ್ಧಿವಂತ ಜೀವಿ ವಿಕಸನಗೊಂಡಿತು ಅಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಪ್ರಸ್ತುತ ಮನುಷ್ಯ ತಾನೇ ಈ ಭೂಮಿಯ ಮಾಸ್ಟರ್ ಎಂದು, ತಾನು ದೊಡ್ಡ ದೊಡ್ಡ ಕಟ್ಟಡ ಕಟ್ಟಬಹುದೆಂದು, ಕೃಷಿ ಮಾಡಬಹುದೆಂದು ಎದೆತಟ್ಟಿ ಹೇಳುತ್ತಿರಬಹುದು. ಆದರೆ ಸತ್ಯ ಏನಪ್ಪ ಅಂದರೆ, ಇವೆಲ್ಲವನ್ನು ಆ ಪುಟ್ಟ ಜೀವಿಗಳು ಮನುಷ್ಯನಿಗಿಂತ ಕೋಟ್ಯಾಂತರ ವರ್ಷಗಳ ಹಿಂದೆಯಿಂದಲೇ ಮಾಡುತ್ತಾ ಬಂದಿವೆ. ಹಾಗಾದರೆ ಆ ಜೀವಿ ಯಾವುದು ಗೊತ್ತಾ? ಇರುವೆ. ಹೌದು ವೀಕ್ಷಕರೇ, ಬೇಕಾದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಈಗ ನಾನು ಹೇಳುವ ಒಂದು ವಿಚಿತ್ರವಾದ ದೃಶ್ಯವನ್ನು ಇಮ್ಯಾಜಿನ್ ಮಾಡಿ. ಒಂದು ವೇಳೆ ಒಂದು ಬೃಹತ್ ತಕ್ಕಡಿಯಲ್ಲಿ ಈ ಭೂಮಿಯ ಮೇಲಿರುವ ಎಲ್ಲ 800 ಕೋಟಿ ಮನುಷ್ಯರನ್ನು ಒಂದು ಕಡೆ ಕೂರಿಸಿ ಮತ್ತೊಂದು ಕಡೆ ಈ ಭೂಮಿಯ ಮೇಲಿರುವ ಎಲ್ಲ ಪುಟಾಣಿ ಇರುವೆಗಳನ್ನು ಇಟ್ಟರೆ ಯಾರ ತೂಕ ಹೆಚ್ಚಿರಬಹುದು? ನಿಮ್ಮ ಯೋಚನೆ ಮನುಷ್ಯರಿದೆ ಎಂದು ಅಲ್ವಾ? ಆದರೆ ಸ್ವಲ್ಪ ತಡೀರಿ, ನಿಮಗೆ ಶಾಕ್ ಆಗಬಹುದು. ವಿಜ್ಞಾನಿಗಳ ಲೆಕ್ಕಾಚಾರದ ಪ್ರಕಾರ ಈ ಭೂಮಿಯ ಮೇಲಿನ ಎಲ್ಲ ಇರುವೆಗಳ ಒಟ್ಟು ತೂಕ ಇಡೀ ಮಾನವ ಕುಲದ ತೂಕಕ್ಕೆ ಸಮವಾಗಿದೆ, ಅಥವಾ ಅದಕ್ಕಿಂತ ಹೆಚ್ಚೇ ಇದೆ. 2022ರ ಒಂದು ಅಧ್ಯಯನದ ಪ್ರಕಾರ ಇವುಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 20 ಕ್ವಾಡ್ರಿಲಿಯನ್. ಅಂದರೆ 20ರ ಮುಂದೆ 15 ಸೊನ್ನೆಗಳನ್ನು ಹಾಕಿದರೆ ಎಷ್ಟಾಗುತ್ತದೋ ಅಷ್ಟು. ಲೆಕ್ಕ ಹಾಕೋಕೆ ಹೋದರೆ ಒಬ್ಬೊಬ್ಬ ಮನುಷ್ಯನಿಗೆ ಸುಮಾರು 25 ಲಕ್ಷ ಇರುವೆಗಳು ಭಾಗಕ್ಕೆ ಬರುತ್ತವೆ. ಇವುಗಳದ್ದು ಸುಮ್ಮನೆ ಬದುಕಲ್ಲ ವೀಕ್ಷಕರೇ, ಅದೊಂದು ಅದ್ಭುತ ನಾಗರಿಕತೆ. ನಾವು ಬೇಸಾಯ ಕಲಿಯುವ ಮುಂಚೆಯೇ ಇವು ಕೃಷಿ ಮಾಡುತ್ತಿದ್ದವು. ನಾವು ನಗರಗಳನ್ನು ಕಟ್ಟುವ ಮುಂಚೆಯೇ ಇವು ಭೂಮಿಯೊಳಗೆ ಹವಾನಿಯಂತ್ರಿತ ಮೆಗಾ ಸಿಟಿಗಳಂಥ ರಚನೆಯನ್ನು ನಿರ್ಮಿಸಿದ್ದವು. ಹಾಗಾದರೆ ಏನಿದು ಇರುವೆಗಳ ರಹಸ್ಯ ಜಗತ್ತು? ನಮ್ಮ ಕಾಲಿನ ಕೆಳಗೆ ನಡೆಯುತ್ತಿರುವ ಆ ಭೂಗತ ಸಾಮ್ರಾಜ್ಯದ ಕಥೆ ಏನು? ಬನ್ನಿ, ಇಂದಿನ ಈ ನಮ್ಮ ವಿಡಿಯೋದಲ್ಲಿ ಈ ನೆಲದಡಿಯ ಸಾಮ್ರಾಜ್ಯದ ರಹಸ್ಯವನ್ನು ಭೇದಿಸೋಣ. ಮೊದಲೇ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಒಂದೇ ಇರುವೆಗೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ. ವಿಜ್ಞಾನಿಗಳು ಇರುವೆಗಳ ಕಾಲೋನಿಯನ್ನೇ ಒಂದು ಸೂಪರ್ ಆರ್ಗ್ಯಾನಿಸಮ್ ಎಂದು ಗುರುತಿಸುತ್ತಾರೆ. ಸರಳವಾಗಿ ಹೇಳಬೇಕೆಂದರೆ ಇಡೀ ಇರುವೆಗೂಡು ಒಂದು ದೊಡ್ಡ ಪ್ರಾಣಿ ಇದ್ದ ಹಾಗೆ. ರಾಣಿ ಇರುವೆ ಆ ಪ್ರಾಣಿಯ ಸಂತಾನೋತ್ಪತ್ತಿ ವ್ಯವಸ್ಥೆ, ಕೆಲಸಗಾರ ಇರುವೆಗಳು ಕೈಕಾಲುಗಳು, ಮತ್ತು ಸೈನಿಕ ಇರುವೆಗಳು ರೋಗ ನಿರೋಧಕ ಶಕ್ತಿ ಇದ್ದಂತೆ. ರಾಣಿ ಇರುವೆ ಮತ್ತು ಮರಿಗಳನ್ನು ಆಪತ್ಕಾಲದ ಸಂದರ್ಭದಲ್ಲಿ ಕಾಪಾಡುವುದು ಇನ್ನುಳಿದ ಇರುವೆಗಳ ಅತಿ ಮುಖ್ಯ ಕೆಲಸವಾಗಿದೆ. ಯೋಚನೆ ಮಾಡಿ, ಯಾವುದೇ ನಾಯಕನಿಲ್ಲದೆ, ಯಾವುದೇ ಮೇಲ್ವಿಚಾರಕನಿಲ್ಲದೆ ಲಕ್ಷಾಂತರ ಇರುವೆಗಳು ಒಂದೇ ಮನಸ್ಸಿನಿಂದ ಹೇಗೆ ಕೆಲಸ ಮಾಡುತ್ತವೆ? ಅವುಗಳಿಗೆ ಟ್ರಾಫಿಕ್ ಜಾಮ್ ಆಗುವುದಿಲ್ಲವೇ? ಯಾರು ಯಾವ ಕೆಲಸ ಮಾಡಬೇಕೆಂದು ನಿರ್ಧಾರ ಮಾಡುವರು ಯಾರು? ಇಲ್ಲಿಯೇ ಇರೋದು ನಿಸರ್ಗದ ಚಮತ್ಕಾರ, ಅದೇ ಫೆರೋಮೋನ್ಸ್. ಇದು ಒಂದು ದ್ರವರೂಪದ ರಾಸಾಯನಿಕವಾಗಿದ್ದು, ಇರುವೆಗಳು ಪರಸ್ಪರ ಸಂವಹನ ನಡೆಸಲು ಫೆರೋಮೋನ್ಸ್ಗಳನ್ನೇ ರಾಸಾಯನಿಕ ಸಿಗ್ನಲ್ ಆಗಿ ಬಳಸುತ್ತವೆ. ಇದು ಒಂಥರ ಇರುವೆಗಳ ವೈಫೈ ಇದ್ದ ಹಾಗೆ. ಸಾಮಾನ್ಯವಾಗಿ ಅಪಾಯ ಬಂದರೆ ಒಂದು ರೀತಿಯ ವಾಸನೆ, ಊಟ ಸಿಕ್ಕರೆ ಇನ್ನೊಂದು ರೀತಿಯ ವಾಸನೆಯನ್ನು ಹೊರಸೂಸುತ್ತವೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರಖ್ಯಾತ ಬಯಾಲಜಿಸ್ಟ್ ಎಡ್ವರ್ಡ್ ವಿಲ್ಸನ್ ಅವರ ಪ್ರಕಾರ ಇರುವೆಗಳು ಸೋಷಿಯಲ್ ಲೈಫ್ನ ಅತ್ಯಂತ ಯಶಸ್ವಿ ಮಾಡೆಲ್. The question of how have they become so successful? ಅಲ್ಲಿ ನಾನು ಅನ್ನೋದಿಲ್ಲ, ನಾವು ಅನ್ನೋದು ಮಾತ್ರ ಇರುತ್ತೆ. ಸ್ವಾರ್ಥಕ್ಕೆ ಅಲ್ಲಿ ಜಾಗವೇ ಇಲ್ಲ. ಈ ಸ್ವಾರ್ಥವಿಲ್ಲದ ತ್ಯಾಗಕ್ಕೆ ಬೆಸ್ಟ್ ಉದಾಹರಣೆ ಬೇಕಾ? ಹಾಗಾದರೆ ನೀವು ಹನಿಪಾಟ್ ಇರುವೆಗಳ ಜೀವನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಸಾಮಾನ್ಯವಾಗಿ ನಾವು ಮನುಷ್ಯರು ಆಹಾರವನ್ನು ಫ್ರಿಜ್ನಲ್ಲೋ ಅಥವಾ ಡಬ್ಬದಲ್ಲೋ ಎತ್ತಿಡ್ತೀವಿ ಅಲ್ವಾ? ಆದರೆ ಈ ಇರುವೆಗಳು ಏನು ಮಾಡುತ್ತವೆ ಗೊತ್ತಾ? ತಮ್ಮ ಕಾಲೋನಿಯ ಕೆಲವು ಸಹೋದರ ಇರುವೆಗಳನ್ನೇ ಜೀವಂತ ಡಬ್ಬಗಳನ್ನಾಗಿ ಬದಲಾಯಿಸುತ್ತವೆ. ಈ ಹನಿಪಾಟ್ ಇರುವೆಗಳು ಮಳೆಗಾಲದಲ್ಲಿ ಸಿಗುವ ಹೂವಿನ ಮಕರಂದ ಮತ್ತು ಸಿಹಿ ದ್ರವವನ್ನು ಅತಿಯಾಗಿ ಕುಡಿದು ತಮ್ಮ ಹೊಟ್ಟೆಯನ್ನು ದ್ರಾಕ್ಷಿಯ ಹಣ್ಣಿನ ಗಾತ್ರಕ್ಕೆ ಊದಿಸಿಕೊಳ್ಳುತ್ತವೆ. ಪಾಪ, ಅವುಗಳಿಗೆ ನಡೆಯೋಕ್ಕೂ ಕೂಡ ಆಗಲ್ಲ. ಗೂಡಿನ ಮೇಲ್ಛಾವಣಿಗೆ ತಲೆ ಕೆಳಗಾಗಿ ನೇತಾಡಿಕೊಂಡೇ ಜೀವನ ಕಳೆಯುತ್ತವೆ. ಬರಗಾಲದ ಸಮಯದಲ್ಲಿ ಕಾಲೋನಿಯ ಉಳಿದ ಇರುವೆಗಳಿಗೆ ಆಹಾರ ಸಿಗದಿದ್ದಾಗ
ತಮ್ಮ ಹೊಟ್ಟೆಯಲ್ಲಿರುವ ಕ್ಷೀರಸವನ್ನೇ ಹಂಚುತ್ತವೆ. ಈಗ ಹೇಳಿ, ತಮ್ಮ ಕುಟುಂಬಕ್ಕಾಗಿ ಇಡೀ ಜೀವನವನ್ನೇ ಒಂದು ಜೇನಿನ ಗಡಿಗೆಯಾಗಿ ಕಳೆಯುವ ಇಂಥ ತ್ಯಾಗವನ್ನು ಪ್ರಪಂಚದಲ್ಲಿ ಬೇರೆ ಎಲ್ಲಾದರೂ ನೋಡೋಕೆ ಸಾಧ್ಯನಾ? ನಾವು ಮಣ್ಣಿನ ಮೇಲೆ ನೋಡುವ ಪುಟ್ಟ ಗೂಡು ಇದೆಯಲ್ಲ, ಅದು ಬರೀ ಟ್ರೇಲರ್ ಮಾತ್ರ. ನಿಜವಾದ ಸಾಮ್ರಾಜ್ಯ ಇರೋದು ಭೂಮಿಯ ಆಳದಲ್ಲಿ. ಕೆಲವು ವರ್ಷಗಳ ಹಿಂದೆ ಬ್ರೆಜಿಲ್ನ ವಿಜ್ಞಾನಿಗಳು ಒಂದು ದೊಡ್ಡ ಇರುವೆಗೂಡನ್ನು ಅಧ್ಯಯನ ಮಾಡಲು ಅದರೊಳಗೆ ಸಿಮೆಂಟ್ ಸುರಿಯಲು ಆರಂಭಿಸಿದರು. ವಿಜ್ಞಾನಿಗಳಿಗೆ ಆಶ್ಚರ್ಯ ಹುಟ್ಟಿಸಿದ ವಿಷಯ ಏನೆಂದರೆ, ಆ ಗೂಡನ್ನು ತುಂಬಿಸಲು ಬರೋಬ್ಬರಿ 10 ಟನ್ ಕಾಂಕ್ರೀಟ್ ಬೇಕಾಯಿತು. ನಂತರ ಅದನ್ನು ಅಗೆದು ನೋಡಿದಾಗ ವಿಜ್ಞಾನಿಗಳೇ ಬೆಚ್ಚಿ ಬಿದ್ದರು. ಆ ಭೂಮಿಯೊಳಗೆ 25 ಅಡಿ ಆಳದವರೆಗೆ ಹರಡಿದ ಒಂದು ಬೃಹತ್ ಇರುವೆಗಳ ಸಾಮ್ರಾಜ್ಯವಿತ್ತು. ಅಲ್ಲಿ ನೂರಾರು ವ್ಯವಸ್ಥಿತವಾದ ಪ್ರತ್ಯೇಕ ಕೊಠಡಿಗಳು ಇದ್ದವು. ಆಹಾರ ಸಂಗ್ರಹಿಸಲು ಗೋದಾಮುಗಳು, ರಾಣಿಗೆ ವಿಶೇಷ ಅರಮನೆ, ಮೊಟ್ಟೆಗಳನ್ನಿಡಲು ನರ್ಸರಿಗಳು, ಮತ್ತು ಆಶ್ಚರ್ಯವೆಂದರೆ ಕಸ ಹಾಕಲು ಡಂಪಿಂಗ್ ಯಾರ್ಡ್ಗಳು ಮತ್ತು ಸತ್ತ ಇರುವೆಗಳನ್ನು ಹೂಳಲು ಸ್ಮಶಾನಗಳು ಕೂಡ ಇದ್ದವು. ಅಷ್ಟೇ ಅಲ್ಲ, ಇಡೀ ಗೂಡಿಗೆ ಗಾಳಿ ಆಡಲು ಅದ್ಭುತವಾದ ವೆಂಟಿಲೇಷನ್ ರೀತಿಯ ವ್ಯವಸ್ಥೆಯನ್ನು ಅವು ನಿರ್ಮಿಸಿಕೊಂಡಿದ್ದವು. ಈ ಇರುವೆಗಳು ಕೇವಲ ಬಿಲ್ಡರ್ಗಳು ಮಾತ್ರ ಅಲ್ಲ, ಅವು ಜಗತ್ತಿನ ಮೊದಲ ರೈತ ಕೂಡ ಹೌದು. ಹೇಗೆಂದರೆ, ದಕ್ಷಿಣ ಅಮೆರಿಕದ ಕಾಡುಗಳಲ್ಲಿ ಕಂಡುಬರುವ ಲೀಫ್ ಕಟರ್ ಆ್ಯಂಟ್ಸ್ ಅಂದರೆ ಎಲೆ ಕತ್ತರಿಸುವ ಇರುವೆಗಳು ತಮ್ಮ ತೂಕಕ್ಕಿಂತ 50 ಪಟ್ಟು ಹೆಚ್ಚು ತೂಕದ ಎಲೆಗಳನ್ನು ಕತ್ತರಿಸಿ ಗೂಡಿನಲ್ಲಿ ಆ ಎಲೆಯ ಮೇಲೆ ವಿಶೇಷ ರೀತಿಯ ಶಿಲೀಂಧ್ರವನ್ನು ಬೇಯಿಸುತ್ತವೆ. ಹೌದು, ನೀವು ಯೋಚಿಸುತ್ತಿರುವುದು ಸರಿಯೇ, ಅವು ಅಣಬೆಯ ಕೃಷಿ ಮಾಡುತ್ತವೆ. ಆ ಶಿಲೀಂಧ್ರವೇ ಇಡೀ ಗೂಡಿನಲ್ಲಿರುವ ಇರುವೆಗಳಿಗೆ ಆಹಾರ. ಈ ರೀತಿ ಮನುಷ್ಯ ಕೃಷಿ ಆರಂಭಿಸುವ ಸುಮಾರು 50 ದಶಲಕ್ಷ ವರ್ಷಗಳ ಹಿಂದೆಯೇ ಈ ಇರುವೆಗಳು ಕೃಷಿ ಆರಂಭಿಸಿವೆ. ಆದರೆ ವೀಕ್ಷಕರೇ, ನಿಸರ್ಗದ ವೈಚಿತ್ರ್ಯ ನೋಡಿ. ಇರುವೆ ಫಂಗಸ್ ತಿನ್ನುತ್ತೆ ಸರಿ, ಆದರೆ ಒಂದು ಫಂಗಸ್ ಇದೆ, ಅದು ಇರುವೆಯನ್ನೇ ತಿನ್ನುತ್ತೆ. ಅದೇ ಕಾರ್ಡಿಸೆಪ್ಸ್. ಈ ಶಿಲೀಂಧ್ರ ಇರುವೆ ದೇಹವನ್ನು ಸೇರಿದರೆ ಸಾಕು, ಅದು ನೇರವಾಗಿ ಇರುವೆಯ ಮೆದುಳನ್ನು ಹೈಜಾಕ್ ಮಾಡುತ್ತದೆ. ನಂತರ ಆ ಇರುವೆಗೆ ತನ್ನ ದೇಹದ ಮೇಲೆ ನಿಯಂತ್ರಣವಿರುವುದಿಲ್ಲ. ಅದು ಅಕ್ಷರಶಃ ಒಂದು ಜಾಂಬಿ ಥರ ವರ್ತಿಸುತ್ತದೆ. ಆ ಫಂಗಸ್ ಇರುವೆಯನ್ನು ಮರದ ಎತ್ತರದ ಜಾಗಕ್ಕೆ ಹೋಗಿ ಎಲೆಯನ್ನು ಕಚ್ಚಿ ಹಿಡಿದು ಸಾಯುವಂತೆ ಮಾಡುತ್ತದೆ. ಇರುವೆ ಸತ್ತ ಮೇಲೆ ಅದರ ತಲೆಯನ್ನು ಸಿಡಿಕೊಂಡು ಈ ಫಂಗಸ್ ಹೊರಬರುತ್ತದೆ ಮತ್ತು ಅಲ್ಲಿಂದ ತನ್ನ ಬೀಜಗಳನ್ನು ಕೆಳಗಿರುವ ಇತರೆ ಇರುವೆಗಳ ಮೇಲೆ ಉದುರಿಸಿ ಅವುಗಳನ್ನು ಜಾಂಬಿಗಳನ್ನಾಗಿ ಮಾಡುತ್ತದೆ. ಇಲ್ಲಿ ಇರುವೆಗಳ ಕೃಷಿ ಮಾಡುವ ಬುದ್ಧಿವಂತಿಕೆ ಒಂದೆಡೆಯಾದರೆ, ಅದೇ ಇರುವೆಗಳನ್ನು ಜಾಂಬಿ ಮಾಡುವ ಪ್ರಕೃತಿಯ ಕ್ರೌರ್ಯ ಇನ್ನೊಂದು ಕಡೆ. ಆದರೆ ವೀಕ್ಷಕರೇ, ಈ ಶಿಸ್ತಿನ ಸಮಾಜದ ಇನ್ನೊಂದು ಮುಖ ಅತ್ಯಂತ ಕ್ರೂರವಾದದ್ದು. ಇರುವೆಗಳ ಜಗತ್ತು ಸದಾ ಶಾಂತಿಯ ತೋಟವಲ್ಲ. ಕೆಲವೊಮ್ಮೆ ಅದು ಯುದ್ಧ ಭೂಮಿಯಾಗಿ ಮಾರ್ಪಾಡುಗೊಳ್ಳುತ್ತದೆ. ಸಂಪನ್ಮೂಲಕ್ಕಾಗಿ, ಪ್ರದೇಶಕ್ಕಾಗಿ 2 ಇರುವೆಗಳ ಕಾಲೋನಿಗಳ ನಡುವೆ ಭೀಕರ ಯುದ್ಧಗಳು ನಡೆದು ಲಕ್ಷಾಂತರ ಇರುವೆಗಳು ಪ್ರಾಣ ಕಳೆದುಕೊಳ್ಳುತ್ತವೆ. ಅವುಗಳ ಬಳಿ ನಮ್ಮಂತೆಯೇ ಬಗೆ ಬಗೆಯ ಅಸ್ತ್ರಗಳಿವೆ. ಕೆಲವು ಸೈನಿಕ ಇರುವೆಗಳು ಶತ್ರುಗಳ ಮೇಲೆ ರಾಸಾಯನಿಕ ಅಸ್ತ್ರಗಳನ್ನು ಕೂಡ ಬಳಸುತ್ತವೆ. ಸುಡುವ ಗುಣವುಳ್ಳ ಫಾರ್ಮಿಕ್ ಆಸಿಡ್ ಎಂಬ ರಾಸಾಯನಿಕವನ್ನು ಸ್ಪ್ರೇ ಮಾಡಿ ಸುಟ್ಟು ಹಾಕುತ್ತವೆ. ಇದೇ ರೀತಿ ಮಲೇಷ್ಯಾದ ಕಾಡುಗಳಲ್ಲಿ ಒಂದು ಜಾತಿಯ ಸ್ಫೋಟಗೊಳ್ಳುವ ಇರುವೆ ಕಂಡುಬರುತ್ತದೆ. ಇದು ತನ್ನ ಸುತ್ತಲೂ ಶತ್ರುಗಳು ಸುತ್ತುವರಿದಾಗ ತನ್ನ ಹೊಟ್ಟೆಯ ಸ್ನಾಯುಗಳನ್ನು ಎಷ್ಟು ಬಿಗಿಗೊಳಿಸುತ್ತದೆ ಎಂದರೆ, ಅದರ ದೇಹವೇ ಸ್ಫೋಟಗೊಂಡು ಹೊಟ್ಟೆಯಲ್ಲಿನ ವಿಷಕಾರಿ ದ್ರವ ಸುತ್ತಲೂ ಸಿಡಿದು ಶತ್ರುಗಳು ಸಾಯುತ್ತಾರೆ. ಹೀಗೆ ಅವು ತಮ್ಮ ಕಾಲೋನಿಯ ರಕ್ಷಣೆಗಾಗಿ ಆತ್ಮಹತ್ಯಾ ಬಾಂಬರ್ಗಳಾಗಲು ಸಿದ್ಧವಾಗಿರುತ್ತವೆ. ಇನ್ನು ಆರ್ಮಿ ಆ್ಯಂಟ್ಸ್ ಬಗ್ಗೆ ಹೇಳಲೇಬೇಕು. ಇವುಗಳಿಗೆ ಮನೆ ಇಲ್ಲ, ಮಠ ಇಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ ದಂಡಯಾತ್ರೆ ಹೊರಡುತ್ತವೆ. ದಾರಿಯಲ್ಲಿ ನೀರಿನ ಹಳ್ಳ ಬಂದರೆ ಏನು ಮಾಡ್ತವೆ ಗೊತ್ತಾ? ಒಂದರ ಕಾಲು ಒಂದು ಹಿಡಿದುಕೊಂಡು ಲಕ್ಷಾಂತರ ಇರುವೆಗಳು ಸೇರಿ ಒಂದು ಜೀವಂತ ಸೇತುವೆ ನಿರ್ಮಿಸುತ್ತವೆ. ಇದರ ಮೇಲೆ ಇನ್ನುಳಿದ ಇರುವೆಗಳು ರಾಜಾರೋಷವಾಗಿ ನಡೆದುಕೊಂಡು ಹೋಗುತ್ತವೆ. ಟೀಮ್ ವರ್ಕ್ ಅಂದರೆ ಇದೇ ಅಲ್ವಾ? ಆದರೆ ಒಂದು ಕರಾಳ ಸತ್ಯ ಗೊತ್ತಾ? ಇರುವೆಗಳಲ್ಲಿ ಗುಲಾಮಗಿರಿ ಕೂಡ ಇದೆ. ಸ್ಲೇವ್ ಮೇಕರ್ ಆ್ಯಂಟ್ಸ್ಗಳು ಬೇರೆ ಗೂಡಿನ ಮೇಲೆ ದಾಳಿ ಮಾಡಿ ಮೊಟ್ಟೆಗಳನ್ನು ಕದ್ದು ತರುತ್ತವೆ. ಆ ಮೊಟ್ಟೆಯಿಂದ ಹೊರಬಂದ ಮರಿಗಳು ತಾನು ಬೇರೆ ಕಡೆಯೋನು ಅಂತ ಗೊತ್ತಿಲ್ಲದೆ ಜೀವನ ಪೂರ್ತಿ ಈ ಯಜಮಾನರಿಗಾಗಿ ಗುಲಾಮರಂತೆ ದುಡಿಯುತ್ತವೆ. ಕ್ರೌರ್ಯ ಮತ್ತು ಬುದ್ಧಿವಂತಿಕೆ ಎರಡೂ ಒಟ್ಟಿಗೆ ಸೇರಿದರೆ ಹೀಗೆ ಏನೋ.
ಸೊ ವೀಕ್ಷಕರೇ, ಇರುವೆಗಳ ಈ ಜಗತ್ತನ್ನು ನೋಡಿದರೆ ಒಂದು ವಿಷಯ ಅರ್ಥವಾಗುತ್ತೆ. ಒಂಟಿಯಾಗಿ ಒಂದು ಇರುವೆ ವೀಕ್ ಇರಬಹುದು, ಆದರೆ ಒಂದು ಸಮುದಾಯವಾಗಿ ಅವುಗಳು ಅಜಾತ ಶತ್ರುಗಳು. ಇವು ಡೈನೋಸಾರ್ಗಳ ಕಾಲದಲ್ಲೂ ಇದ್ದವು, ಅವು ಅಳಿದು ಹೋದ ಮೇಲೂ ಇವೆ. ಬಹುಶಃ ಮಾನವ ಜಾತಿ ನಾಶವಾದ ಮೇಲೂ ಈ ಭೂಮಿಯ ಮೇಲೆ ರಾಜ್ಯಭಾರ ಮಾಡಬಹುದು. ಅವುಗಳ ಸಹಕಾರ ಮನೋಭಾವ, ತ್ಯಾಗ ಮತ್ತು ಕಠಿಣ ಪರಿಶ್ರಮದ ಮುಂದೆ ನಮ್ಮ ತಂತ್ರಜ್ಞಾನ ಕೂಡ ತಲೆಬಾಗಲೇಬೇಕು. ಈ ಪುಟ್ಟ ಜೀವಿಗಳಿಂದ ಮನುಷ್ಯ ಕಲಿಯುವುದು ಇನ್ನೂ ಸಾಕಷ್ಟಿದೆ ಅಲ್ಲವೇ? ನಿಮ್ಮ ಅನಿಸಿಕೆ ಏನು? ಇರುವೆಗಳ ಈ ವಿಚಿತ್ರ ವರ್ತನೆಯಲ್ಲಿ ನಿಮಗೆ ಅತ್ಯಂತ ಆಶ್ಚರ್ಯ ಹುಟ್ಟಿಸಿದ್ದು ಯಾವುದು? ಹನಿಪಾಟ್ ಇರುವೆಯ ತ್ಯಾಗನ ಅಥವಾ ಜಾಂಬಿ ಇರುವೆಯ ಹಣೆಬರಹನ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.